ಆ ಪ್ಯಾಸೇಜ್ ಬಗ್ಗೆ ಒಂದು ಕ್ವಶನ್ ರೈಸ್ ಆಗ್ಬಹುದು. ಏನದು ಪ್ಯಾಸೇಜ್ ಏನಿತ್ತು ಹೇಳಿ? ಪ್ರೊಫೆಷನಲ್ ಡಿಸ್ಪ್ಯಾರಿಟಿ ಬಗ್ಗೆ ಇತ್ತು, ಹೌದಾ? ರೈಟ್. ಸ್ವಲ್ಪ ಕೊಡಿ, ಅದು ಪ್ಯಾಸೇಜ್ ಕೊಡಿ. ಹಾ, ಬರ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, according to the passage, what does the author, author mean by mental labor? What does the author mean by mental labor? ಅವನ ಆಪ್ಷನ್ ಬೇಡ, ನೀವು ಓನ್ ಆಗಿ ನನಗೆ ಆನ್ಸರ್ ಹೇಳಬೇಕು. ಅರುಣ್ ನಿನ್ನೆ ಯಾಕೆ ಬಂದಿಲ್ಲ? ಗರ್ಲ್ ಫ್ರೆಂಡ್ ಜೊತೆಗೆ ಹೋಗಿದ್ದೀರಾ? ಇಲ್ಲ. ಜಾಬ್ ಸಿಗುಮಡ ನೋ ಗರ್ಲ್ ಫ್ರೆಂಡ್ಸ್, ನೋ ಬಾಯ್ ಫ್ರೆಂಡ್ಸ್, ನಥಿಂಗ್. ಓನ್ಲಿ 24/7 HW, ಹಾರ್ಡ್ ವರ್ಕ್. ಆಮೇಲೆ ಇದ್ದೇ ಇದೆ. ಗರ್ಲ್ ಫ್ರೆಂಡ್ಸ್ ಜೊತೆಗೆ ಅಡ್ಡಾಡೋದು ಐತಿ, ಆಫ್ಟರ್ ಮ್ಯಾರೇಜ್ ಬೇರೆ ಬೇರೆ ಊರಿಗೆ ಹೋಗೋದು ಐತೈತಿ, ಎಲ್ಲ ಅದಾವ. ಈಗ ಒಟ್ಟ ಎಲ್ಲ ಪೆಂಡಿಂಗ್. ಈಗ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೆಕ್ಸ್ಟ್ ಹೇಳಿ. ನಾ ಏನಂದ್ರೆ ನಿಮಗೆ ಮೆಂಟಲ್ ಲೇಬರ್ ಅಂತ ಕೊಟ್ಟಾನ ಪ್ಯಾಸೇಜಲ್ಲಿ. ಅದನ್ನ ಆಥರ್ ಏನದನ್ನ ವೈ ಡಸ್ ಹಿ ಯೂಸ್ ದ್ಯಾಟ್? ಓನ್ ಆಗಿ ಹೇಳಿ. ನೀವು ನೆನ್ನೆ ಓದಿದಿರ ಪ್ಯಾಸೇಜ್, ನಾ ಹೇಳಿದ್ದೀನಿ ನಿಮಗೆ. ಎರಡು ಲೇಬರ್ಗಳ ಬಗ್ಗೆ ಕಂಪೇರ್ ಮಾಡಕತ್ತಾನಿಲ್ಲವ. ಒಂದು ಫಿಸಿಕಲ್ ಲೇಬರ್, ಒಂದು ಇವನು ಮೆಂಟಲ್ ಲೇಬರ್ ಅಂತೇಳಿ. ಯಾತಕ್ಕೆ? ವಾಟ್ ಡಸ್ ಯು ಮೀನ್ ಬೈ ದ್ಯಾಟ್? ಯೂಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಕ್ಟು. ಯೂಸ್ ಆಫ್ ಮನಿ ಪವರ್ ಅಲಾಂಗ್ ವಿತ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಕ್ಟು. ಓನ್ಲಿ ಯೂಸ್ ಆಫ್ ಮನಿ ಪವರ್, ಕರೆಕ್ಟು. ಅಥವಾ ನನ್ ಆಫ್ ದಿ ಅಬೌವ್, ಕರೆಕ್ಟು. ಪ್ಯಾಸೇಜ್ ಪ್ರಕಾರ ಯೋಚನೆ ಮಾಡಿ. ನಾ ಏನಂದ್ರೆ ಯೂಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು, ಯೂಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿತ್ ಮನಿ ಪವರ್ ಒಂದು, ಆಮೇಲೆ ಓನ್ಲಿ ಯೂಸ್ ಆಫ್ ಮನಿ ಪವರ್. ನಾಲ್ಕನೇದು ನನ್ ಆಫ್ ದಿ ಅಬೌವ್. ಪ್ಯಾಸೇಜ್ ಪ್ರಕಾರ ಹೋದರೆ ಬಿ ಶುಡ್ ಬಿ ದ ರೈಟ್ ಆನ್ಸರ್. ಯಾಕೆ? ಅಲ್ಲಿ ಕೊಟ್ಟಿದ್ದಾನೆ ಸೈನ್ಸ್, ಅಡ್ವೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ದ ಪ್ರಿವಿಲೇಜ್ಡ್ ಕ್ಲಾಸ್ ಅಂತ ಬೇರೆ ಕೊಟ್ಟಾನೆ. ಪ್ರಿವಿಲೇಜ್ಡ್ ಅಂದ್ರೆ ಹಣ ಇದ್ದವರು. ಇವನ್ನೆಲ್ಲ ಯೂಸ್ ಮಾಡಿ ಅವರು ಯಾವ ಇದನ್ನ ಯೂಸ್ ಮಾಡ್ತಾರೆ, ಅದನ್ನ ಕಂಪೇರ್ ಮಾಡ್ತಾ ಮಾಡ್ತಾ ಕೊನೆಗೊಂಡಿದ್ದಾನೆ. ಓಕೆ, ಸಿಂಪಲ್ ಪ್ಯಾರಾಗ್ರಾಫ್, ಸಣ್ಣ ಸಣ್ಣವು ಡಿರೈವಿಂಗ್ ಕನ್ಕ್ಲೂಷನ್ ಮಾಡಬೇಕು ಮೊದಲು ಪ್ರಾಕ್ಟೀಸ್, ಆಮೇಲೆ ದೊಡ್ಡ ಪ್ಯಾರಾಗ್ರಾಫ್ ಬರ್ತವೆ. ಇರ್ಲಿ, ಇದನ್ನ ಮತ್ತೆ ತಗೊಳ್ಳೋಣಂತೆ. ಗ್ರಾಮರ್ ಪಾರ್ಟಿಗೆ ಬನ್ನಿ. ಎಲ್ಲಿಗೆ ನಿಂತ್ಕೊಂಡಿದ್ವಿ ಲಾಸ್ಟಿಗೆ ನಾವು ಅವತ್ತು? ನೆನ್ನೆನೆ ಅಡ್ವರ್ಬ್ ಆಫ್ ಅದು ಮುಗಿತಾ? ನೆಕ್ಸ್ಟ್ ನಿಮಗೆ ಸ್ನೇಹಿತರೆ ಬಹಳ ಟೆನ್ಷನ್ ಕೊಡುವ VAO ಎಕ್ಸಾಮ್ ಅಲ್ಲಿ 4 ರಿಂದ 5 ಕ್ವಶನ್ಸ್ ಎರರ್ಸ್ ಅಲ್ಲಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರುವ ಚಾಪ್ಟರ್ ಇತ್ತೊಂದು. ಇದನ್ನ ತಗೊಂಬಿಡಿ ಮೊದಲಿಗೆ. ಯಾವ್ದಿದು? ಏನಿದು? ಇದು ಈಸಿ ಉಂಟು. ಆಮೇಲೆ ಯಾವತ್ತಾರ ಒಂದಿನ ನಾನು ಹೇಳ್ಕೊಡ್ತೀನಿ ನಿಮ್ಗೆ.
ಸುಮ್ಮನೆ ಬರೆಸ್ತಾ ಕೂತ್ಕೊಳ್ಳೋದು ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನಮಗೆ ಮೇನ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವ ಚಾಪ್ಟರ್ಗಳು ಇವು. ಯಾವು ಬಹಳ ತಲೆ ತಿಂತವೆ ಸ್ನೇಹಿತರೆ. ಎಕ್ಸಾಂಪಲ್ ಯಾವ ಥರ ಬರ್ಬೋದು? ವಾಟ್ ಈಸ್ ದ ಟೈಮ್ ಇನ್ ಯುವರ್ ವಾಚ್ now? Could you please tell me? ಇದರಲ್ಲಿ ತಪ್ಪು ಯಾವುದು? ನಿನ್ನ ಗಡಿಯಾರದಲ್ಲಿ ಸಮಯ ಏನಾಗಿದೆ? ದಯವಿಟ್ಟು ಹೇಳ್ತೀಯಾ? ಈಗ ಸಮಯ ಏನಾಗಿದೆ? ನೋ ಎರರ್. ಕೊನೆಗೆ ಹೇಳಿ ಸ್ನೇಹಿತರೆ. ಈ ತರದ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರ್ತವೆ. ಇದು ಯಾವ ಚಾಪ್ಟರ್ ಮೇಲೆ ಬರ್ತವೆ? ಅಜಯ್ is looking smart dash a black shorts. ಅಜಯ್ ಬ್ಲಾಕ್ ಶಾರ್ಟ್ಸ್ ಹಾಕೊಂಡು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾನೆ. ಅಜಯ್ ಇವನು ಸ್ಟ್ರಾಂಗ್ ಇದ್ದಾನೆ. ಅಜಯ್ ಇದು ಬ್ಲಾಕ್ ಶಾರ್ಟ್ಸ್. ಇದಕ್ಕೆ ಸ್ವಲ್ಪ ಡಿಸೈನ್ ಐತಿ, ಸ್ಟಾರ್ಸ್ ಅದಾವು, ಮಸ್ತ್ ಕಾಣಕತ್ತಾನ. ಇದಕ್ಕೆ ಆನ್ಸರ್ ಯಾವುದು? ಇನ್ಕರೆಕ್ಟೋ, ವಿತ್ ಕರೆಕ್ಟೋ, ಆನ್ ಕರೆಕ್ಟೋ, ಬೈ ಕರೆಕ್ಟೋ, ಅಪಾನ್ ಕರೆಕ್ಟೋ? 5ರಲ್ಲಿ ಒಂದು. ಏನು ಅನಿಸ್ತಾ ಇದೆ? ಇನ್ ಅಂದ್ರಿ, ವಿತ್ ಅಂದ್ರಿ, ಹೇಳ್ರಮ್ಮ. ಇನ್ ಅಂದ್ರಿ, ಇನ್ ಆನ್, ಇನ್ ಆನ್ ವಿತ್ 3 ಬಂದವು. ಬೈ 4 ಬಂದವು ಆಪ್ಷನ್. ಅಪಾನ್ 5 ಬಂದ್ಬಿಟ್ಟು. ಸ್ನೇಹಿತರೆ, ಇನ್ ಎಷ್ಟು ಜನ ಅಂದ್ರಿ? ಕೈ ಬಸ್ರಿ ನೋಡೋಣ. ಕೈ ಬಸ್ರಿ. ರಾಂಗ್ ಆಗ್ತದಂತ ಹೆದರ್ಕೋಬೇಡ್ರವ. ಶ್ರುತಿ ಹೆದರಾಕತ್ತಾರ. ಅಯ್ಯಯ್ಯೋ ಹೇಳೋದು ಹೇಳಿನಿ, ಈಗ ಕೈ ಹೆಂಗೆ ಎಬಸ್ಲಿ ನಾ ಅಂತೇಳಿ. ನೀವು 5 ಜನ ಹೇಳಿದ್ದೆ ಕರೆಕ್ಟ್ ಆನ್ಸರ್. ಅದು ಉಳಿದವ್ರು ಎಲ್ರೂ ಯೋಚನೆ ಮಾಡಿದ್ದಾರೆ. ನಾವೆಲ್ಲ ಕನ್ನಡಿಗರು, ಪ್ರತಿಯೊಂದು ಕನ್ನಡದಲ್ಲಿ ಯೋಚನೆ ಮಾಡ್ತೀವಿ. ಇನ್ನಂದ್ರೆ ಇದರ ಒಳಗೆ ಅಂತ ತಿಳ್ಕೊಂಡಾರ ಅವ್ರು. ಆಗೋದಿಲ್ಲ. ಚಡ್ಡಿ ಒಳಗ ಅವ ಸ್ಮಾರ್ಟ್ ಕಾಣೋದು ಹೆಂಗಿದೆ? ಯಾವನಾದ್ರ ಕಲ್ಗಿಲ್ ತಗೊಂಡು ಹೊಡೆದು ಬಿಡ್ತಾನ ನಂಗೆ ಹೇಳಿದರೆ ಅಂತೇಳಿ ಅವ್ರು ಬ್ಯಾಡ್ ಅಂದಾರ. ಯಾವುದೇ ಬಟ್ಟೆಯ ಬಗ್ಗೆ ವಾಕ್ಯದಲ್ಲಿ ಬಂದ್ರೆ ಸ್ನೇಹಿತರೆ, ಅದಕ್ಕೆ ಇದೇ ಬರ್ಬೇಕು. ಯಾವುದು? ಸ್ವಲ್ಪ ಚೇಂಜ್ ಮಾಡಿದ್ರಿ ಅಂದ್ರೆ, ಇಲ್ಲಿ ನೋಡಿ, ಇವನ್ ಯಾರು? ಅಜಯ್. ವಿತ್ ಅಂದ್ರು ಕೆಲವೊಬ್ರು. ವಿತ್ ಅಂದ್ರೆ ಅಜಯ್ ಹಿಂಗ್ ಹೊಂಟಾನ, ಇದ ತೆಗೆದು ಕೈಯಾಗಿ ಹಿಡ್ಕೊಂಡು ಹೊಂಟಾನ. ಹಿಂಗ್ ಹಿಡ್ಕೊಂಡು ಹೊಂಟಾನ ಅಜಯ್. ಎಷ್ಟು ಪಾಪ ಅವನಿಗೆ ಬೇಜಾರಾಗುತ್ತೆ. ವಿತ್ ಹೇಳಿದವ್ರು ಅಯ್ಯಯ್ಯೋ ಅನ್ನಕತ್ತಾರ. ಥೂ ಥೂ ಥೂ. ಆಮ್ಯಾಗ ಆನ್ ಅಂದ್ರೆ ಕೆಲವೊಬ್ರು, ಆನ್ ಅಂದ್ರ ಇದನ್ನ ಕೈಯಾಗಿನ ತೆಗೆದ ಕಾಲ್ ಕೆಳಗೆ ಹಾಕಿ ಅದ್ರ ಮ್ಯಾಗ ನಿಂದಿರುದು. ಹಿಂಗ್ ಅದ್ರ ಮೇಲೆ ಹಿಂಗ್ ನಿಂದಿರುದು ಆನ್ ಆಯ್ತು. ಬೈ ಅಂದ್ರೆ ಕೆಲವೊಬ್ರು, ಬೈ ಅಂದ್ರೆ ಇದು ಗಾಡಿ ಅಂತೇಳಿರಿ, ಗಾಡಿ ಮ್ಯಾಗ ಒಣಗಾಕ್ ಹಾಕಿ ಇದರ ಹಿಂದೆ ನಿಂತ್ಕೊಳ್ಳೋದು ಒಣಗು ಮತ. ಹಿಂಗ ಗಾಡಿ ಮೇಲೆ ಹಾಕಿ ಹಿಂಗ್ ನಿಂದಿರುದು. ಆ ಅಜಯದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾತಿ.
ಕೆಲವೊಬ್ರು ಅಪಾನ್ ಅಂದ್ರು. ಅಪಾನ್ ಅಂದ್ರೆ ಮರದ ಮೇಲೆ ಹತ್ತಿ ಇಲ್ಲಿ ಕೆಳಗಿದ್ ಬಿಸಾಕಿ ಇದ್ರ ಮ್ಯಾಗ ಡೈ ಹೊಡಿಯೋದು. ಹಿಂಗ್ ಅಪಾನ್ ಕೈ ಕಾಲು ಮುರ್ಕೊಳ್ಳೋ ವಿಚಾರಗಳಿವು. ಸ್ನೇಹಿತರೆ, ಇದನ್ನ ಈಸಿಯಾಗಿ ಕಲಿಯೋದಕ್ಕೆ ಏನಾದ್ರೂ ಮೆಥಡ್ ಇದೆಯಾ ಅದು ನೋಡೋಣ. ಎಷ್ಟು ಕಲ್ತರು ಕನ್ಫ್ಯೂಸ್ ಆಕ್ಕವ್ ಇವು. ಯಾವ ಎಲ್ಲ ಪ್ರಿಪೋಸಿಷನ್ ಕನ್ಫ್ಯೂಸ್ ಆಗುದಿಲ್ಲ. ಇಲ್ಲಿ ನೋಡ್ರಿ, ಇದು ನಿಮ್ಗೆ ಗೊತ್ತೈತಿ. ಬಿಸೈಡು ಗೊತ್ತೈತಿ, ಅಪ್ಪು ಗೊತ್ತೈತಿ, ಡೌನು ಗೊತ್ತೈತಿ ನಿಮ್ಗೆ. ಇವು ಈಸಿ ಇರೋವು ಕೇಳೋದಿಲ್ಲ. ಅವ ಕೆಲವೊಂದು ರೂಲ್ಸ್ ಮ್ಯಾಗ ಡಿಪೆಂಡ್ ಆಗೋದೇ ಕೇಳ್ತಾನ. ಈಗ ಉದಾಹರಣೆ, ಇನ್ನಂದ್ರೆ ಏನು ನಿಮ್ ಪ್ರಕಾರ? ಇನ್ನಂದ್ರೆ ಏನು? ಒಳಗೆ. ಅಷ್ಟೇನಾ? ಮತ್ತೇನಾದ್ರೂ ಇದೆಯಾ? ಇಲ್ಲ. ಇದಕ್ಕೆ ಈ ತರ ರೂಲ್ಸ್ ಹಾಕೊಂಡು ಕಲಿಬೇಕು. ಈ ಇನ್ ಅನ್ನೋದು 9 ಕಡೆ ಯೂಸ್ ಆಗ್ತದೆ. ಎಷ್ಟು ಕಡೆ? 9 ಕಡೆ ಯೂಸ್ ಆಗ್ತದೆ. ಇದು ಗೊತ್ತಿರ್ಬೇಕು ನಿಮ್ಗೆ. 9 ರೂಲ್ಸ್ ಗೊತ್ತಿರ್ಬೇಕು. 5 ಆಯ್ತಾ? 6, 7, 8 ಮತ್ತು 9. ನೀವ್ ಹೇಳಿದ್ದು ಇಲ್ಲಿದೆ ನೋಡಿ ಮೇಲ್ಗಡೆ. ಒಳಗೆ ಅಂದ್ರಿ, ಅದು ಏನದು? ಬಿಗ್ ಪ್ಲೇಸ್. ಬಿಗ್ ಪ್ಲೇಸಿಗೆ ಇನ್ ಅಂತೀವಿ. ರೈಟಾ? ನೋಡಿ, ಕಂಪೇರ್ ಮಾಡು. ಇದು ಯಾವ್ದಿದು? ಆಕ್ಟ್. ಇಲ್ಲಿ ಏನಿದೆ? ಬಿಗ್. ಬಿಗ್ಗಿಗೆ ಆಪೋಸಿಟ್ ಯಾವುದು? ಸ್ಮಾಲ್. ಪ್ಲೇಸಿಗೆ ಆನ್ಸರ್ ಯಾವುದು? ನಿಮ್ಮ ಗೌರ್ಮೆಂಟ್ ಎಕ್ಸಾಮ್ ನ ಕೊಟ್ಟಾನ. ಮಹಾತ್ಮ ಗಾಂಧೀಜಿ ವಾಸ್ ಬಾರ್ನ್ ಡ್ಯಾಶ್ ಪೋರಬಂದರ್ ಡ್ಯಾಶ್ ಗುಜರಾತ್. ಇವೆರಡರಲ್ಲಿ ದೊಡ್ಡದು ಯಾವುದು? ಗುಜರಾತ್. ಅದಕ್ಕೆ ಏನ್ ಮಾಡ್ಬೇಕು? ಚಿಕ್ಕ ಸ್ಥಳ ಯಾವುದು? ಇನ್ನೊಂದು KPSC ಗೌರ್ಮೆಂಟ್ ಎಕ್ಸಾಮ್ ನ ಕೇಳಿದಾನೆ. ಬೋತ್ ದ ಸಿಸ್ಟರ್ಸ್, ಇಬ್ರು, have been working dash ICICI Bank dash New Delhi. ಎರಡರಲ್ಲಿ ಚಿಕ್ಕದು ಯಾವುದು? ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ನೋಡಿ, ಕೆಲಸ ಮಾಡುವ ಜಾಗ ಏನ್ರಿ? ಅದು ಪ್ಲೇಸ್ ಆಫ್ ವರ್ಕ್. ನೀವು ಓದಿರುವ ಸ್ಥಳಗಳು, ಶಾಲೆಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಅವು ದೊಡ್ಡವಿರ್ಲಿ ಸಣ್ಣವಿರ್ಲಿ ಬೇಕಾದಿರ್ಲಿ, ಅದು ಇದು ಬರಬಾರ್ದು. ನೋಡ್ರಿ, ಹಿಂಗ್ ಕಂಪ್ಯಾರಿಸನ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಕ್ಸಾಮ್ನಾಗ ಅಲ್ಲಿ ಕೊಟ್ಟಿರೋ 4 ಆಪ್ಷನ್ನಾಗ ಒಂದು ಕರೆಕ್ಟಾಗಿ ಕಾಣಿಸ್ತೈತಿ. ತಡ್ರಿ, ಇದು ಇನ್ ದ ಎಂಡ್ ಕೇಳಿದ್ದೀರಾ? ಇನ್ ದ ಎಂಡ್ ಕೇಳಿದ್ದೀರಾ? ಇದನ್ನು ಕೇಳಿದ್ದೀರಾ ನೀವು? ಆಟ್ ದ ಎಂಡ್. ಇವು ಎರಡಕ್ಕೂ ವ್ಯತ್ಯಾಸ ಏನು? ಎಕ್ಸಾಮ್ನ ಕೊಟ್ಟನಪ್ಪ, ನಮ್ಗ ಇದು ಚಂದ ಕಾಣಿಸ್ತೈತಿ. ಯಾವ್ದ? ಇನ್ ದ ಎಂಡ್. ಅಲ್ಲಿ ಆನ್ಸರ್ ಅದಿರ್ತೈತಿ. ಇನ್ ದ ಎಂಡ್ ಅಂದ್ರ ಯಾವುದಾದ್ರೂ ಕ್ರಿಯೆ ಪ್ರಾರಂಭವಾಗಿ ನಡೀತಾ 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 ಕೊನೆಗೊಂಡಿತ್ತು ಅಂತ ತಿಳ್ಕೊಳ್ಳಿ, ಅದಕ್ಕೆ ಏನು? ಇನ್ ದ ಎಂಡ್. ಈಗ ಇದು ವೇದಿಕೆ, ಅದು ಪ್ರಾರಂಭ, ಇದು ಕೊನೆ ಅಂತ ತಿಳ್ಕೊಳ್ಳಿ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಫಿಕ್ಸ್ ಆಗಿ ಕೊನೆಯಲ್ಲಿರೋದು ಇನ್ ದ ಎಂಡ್ ಆಗುದಿಲ್ಲ. ಏನಾಗುತ್ತೆ? ಅಡ್. ರಸ್ತೆ ಇರುತ್ತೆ, ಅದರ ಕೊನೆಯಲ್ಲಿ ಆನ್ಸರ್ ಯಾವುದು? ಅಟ್ ದ ಎಂಡ್. ನಿಮ್ಮ ಮನೆಗಳಲ್ಲಿ
ಮದುವೆ ವಿಚಾರಗಳು ನಡೀತವೆ. ನಡೀತಾ 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 ಎಲ್ರಿಗೂ ಕೇಳಿ ಕೊನೆಗೆ ತೀರ್ಮಾನ ತಗೋತಾರೆ. ಅದು ಯಾವುದು? ಇನ್ ದ ಎಂಡ್. ಚಲನಚಿತ್ರ ಇನ್ ದ ಎಂಡ್, ಅಟ್ ದ ಎಂಡ್. ಶಬಾಷ್, ಇನ್ ದ ಎಂಡ್. ಯಾಕೆ? ಮೊದಲು ಸ್ಕ್ರೀನ್, ಆಮ್ಯಾಗ ಸೈಡ್ ರೀಲ್, ಆಮ್ಯಾಗ ನಂಬರ್ಗಳು, ಆಮ್ಯಾಗ ಹೀರೋ ಬರ್ತಾನೆ, ಆಮ್ಯಾಗ ಹೀರೋಯಿನ್ ಬರ್ತಾಳ, ಸ್ಟೋರಿ ಉರಿತೈತಿ, ಲಾಸ್ಟಿಗೆ ಕೊನೆಗೊಳ್ಳೋದು. ಅದು ಆನ್ಸರ್ ಯಾವುದು? ಫಿಕ್ಸ್ ಆಗಿ ಇರೋದು. ಇಲ್ಲಿ ಬರ್ಕೊಂಡೇ ಬಿಡ್ಬೇಕು ನಾವು. FIXED. ಏನ್ರಿ ಇದು? ಫಿಕ್ಸ್ಡ್. ಆರಾಮಾಗಿ ಕಂಪೇರ್ ಮಾಡ್ಕೊಳ್ರಿ, ಮಜಾ ಇರ್ತೈತಿ. ನೋಡಿಲ್ಲಿ, ಆ ಪಾಪ ಅಜಯ್ ಬಗ್ಗೆ ಏನೇನು ಹೇಳ್ಬಿಟ್ರಿ ನೀವು. ಡ್ರೆಸ್ ಕೋಡ್. ಪ್ರತಿ ಒಂದು ಡ್ರೆಸ್ಸಿಗೆ ಒಂದು ಹೆಸರು ಐತಿ ಸ್ನೇಹಿತರೆ. ಆ ಹೆಸರುಗಳ ಬಗ್ಗೆ ಕೊಟ್ಟ ಅಂದ್ರೆ ಆನ್ಸರ್ ಯಾವುದು? ಬಾಯ್ಸ್, ಹುಡುಗಿಯರು ಯಾವ ಡ್ರೆಸ್ ಚಂದ ಕಾಣಿಸ್ತಾರೆ ನಿಮಗೆ? ಸ್ಯಾರಿ. ಆಹಾ, ಎಂತ ಕಲ್ಚರ್ ಐತಿ ಪಾಪ. ಆಮೇಲೆ ಚೂಡಿದಾರ್ಸ್, ಜೀನ್ಸ್. ಬಾಯ್ಸ್ ಬಹಳ ಅದಾವ. ಲೇಡೀಸ್, ನಿಮ್ಮ ಹುಡುಗರು ಯಾವ ಡ್ರೆಸ್ ಚಂದ ಕಾಣಿಸ್ತಾರೆ? ಸೂಟ್ ಅಲ್ಲಿ, ಆಮೇಲೆ ಶರ್ಟ್ ಪ್ಯಾಂಟ್ ಅಲ್ಲಿ, ಟಿ ಶರ್ಟ್ ಅಲ್ಲಿ, ಅಲ್ವೇನ್ರಿ? ಆಮೇಲೆ ಅವ್ರದ್ದು ಸೆಲೆಕ್ಷನ್ ಇರ್ತದೆ, ಹೇಳುವುದಿಲ್ಲ ಪಾಪ, ನಾಚ್ಕೋತಾರೆ. ಇನ್ನೊಂದು ಬ್ಯಾಚಲ್ಲಿ ಕೇಳಿದ್ದೆ ನಾ ಒಬ್ಬ ಹುಡುಗನ್ಗೆ, ನೀವೊಂದು ಹೇಳ್ರಜ್ಜ, ನಿನ್ನ ಹುಡುಗಿ ಯಾವ ಊರಿನಿಂದ ಅಂದೆ ನಾನು. ಸರ್ ನಮ್ದು ಹಗರಿ ಬೊಮ್ಮನಹಳ್ಳಿ ಅಂದ. ಹಗರಿ ಬೊಮ್ಮನಹಳ್ಳಿ ಅಂದ್ರೆ ಅಲ್ಲಿ ಎಲ್ಲೋ ದಾವಣಗೆರೆ ಐತಿ, ಸಣ್ಣ ಊರಂತ. ಸರ್ ನಾ ಹೇಳ್ತೀನಿ ಅಂದ. ಹೇಳು ಅಂದೆ. ಸರ್ ಮೈ ಗರ್ಲ್ ಲುಕ್ಸ್ ಬ್ಯೂಟಿಫುಲ್ ಇನ್ ನೈಟಿ ಅಂದವ. ಅಲ್ಪ ನಿಂಗ ಬ್ಯಾರೆ ಡ್ರೆಸ್ ಪ್ಲಾಸ್ ಆಗಿಲ್ಲೇನು? ಅವ ಅಂದ, ಸರ್ ನಮ್ಮ ಹುಡುಗಿಗೆ ಬರೀ ನೈಟ್ಯಾಗ ನೋಡ್ರಿ ನಾ, ಅದ ತಗೊಂಡು ಪ್ಯಾಟಿಗೆ ಹೋಗ್ಕಳಕಿ, ಅಲ್ಲಿಂದ ಮತ್ತೆ ಅಲ್ಲಿ ಹೋಗ್ಕಳ, ಹಾಲು ತಗೊಳಕ್ ಹೋದ್ರಾಗ ಬೇರೆದ ಡ್ರೆಸ್ ನೋಡಿಲ್ರಿ ಅಂದ. ದೋಸ್ತ ಬಾ ಇಲ್ಲಂತ ಅವ್ನಿಗೆ ಎದ್ದಿ ಹಚ್ಕೊಂಡು ಕುಂದಿರ್ಸಿದೆ. ಯಾಕಂದ್ರೆ ಸತ್ಯ ಹೇಳ್ಯಾನವ. ಅವ ಬೇಕಾದ ಹೇಳ್ಬೋದಿತ್ತು, ಅವ ಏನ್ ನೋಡ್ಯಾನ ಅಷ್ಟೇ ಹೇಳ್ಯಾನ ಪಾಪ. ಕರೆಕ್ಟ್ ಹೇಳಿದವ. ಯಾವುದೇ ಡ್ರೆಸ್ ಇದ್ರು ಆನ್ಸರ್ ಯಾವುದು? ತಡೀರಿ, ಈ ನೋಡಿ, ಸಮ್ ಪಾರ್ಟ್ಸ್ ಆಫ್ ದ ಡೇ. ಒಂದು ದಿನದಲ್ಲಿ ಎಷ್ಟು ಭಾಗಗಳಿವೆ? ಏನಂದ್ರಿಮ್ಮ? 3. ಒಂದು ದಿನದಲ್ಲಿ ಎಷ್ಟು ಭಾಗಗಳಿವೆ? ಯಾವ್ಯಾವು? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಮುಗಿತ? ತಡಿ, ಇಲ್ಲಿ ನೋಡು, ಸಮ್ ಪಾರ್ಟ್ಸ್ ಆಫ್ ದ ಡೇ. ಕೆಲವೊಂದು ಭಾಗಗಳಿಗೆ ಇನ್ ಬರ್ತದೆ, ಕೆಲವೊಂದು ಭಾಗಕ್ಕೆ ಆಟ್. ಇಲ್ಲಿ ಬರೀತೀನಿ ನೋಡಿ, ಇದೊಂದು ಭಾಗ. ಇದು ಯಾವ್ದಿದು? ವಿ ಅವರ್ಸ್. ಹೇಳ್ರಿ, ಯಾವಾಗ ಇದು? ಹೇಳ್ತೀನಿ. ಸೂರ್ಯ ಹುಟ್ಟುವ ಸಮಯ ಡಾನ್. ಡಾನಿಗೆ ಇನ್ನೊಂದು ಹೆಸರು ಯಾವುದು? ಏನ್ರಿ ಇದು? ಸನ್ರೈಸ್. ಆಮ್ಯಾಗ ಬೆಳಗಿನ ಜಾವ, ಮಾರ್ನಿಂಗ್. ಸೂರ್ಯ ಮಧ್ಯಾಹ್ನ 12 ಗಂಟೆ, ನೂನ್. ಮಧ್ಯಾಹ್ನ ಆದ್ಮ್ಯಾಗ ಆಫ್ಟರ್ ನೂನ್. ಆಫ್ಟರ್ನೂನ್ ಆದ ಮ್ಯಾಗ ಈವ್ನಿಂಗ್. ಈವ್ನಿಂಗ್ ಆದ್ಮ್ಯಾಗ ಡಸ್ಕ್. ಇದಕ್ಕೆ ಸನ್ ಸೆಟ್ ಅಂತಾರೆ. ಇದಕ್ಕೆ
ಯಾವ್ದಿದು? ಡಸ್ಕ್. ಡಸ್ಕ್ ಆದ್ಮ್ಯಾಗ ನೈಟ್. ನೈಟ್ ಆದ್ಮ್ಯಾಗ ಮೋಹಿನಿ ಬರೋ ಟೈಮ್ ಮಿಡ್ ನೈಟ್. ಇಷ್ಟದಾವ ಭಾಗಗಳು. ಏನ್ ನೋಡ್ರಿ, ನಾನು ಬಾಕ್ಸ್ನಾಗ ಏನ್ ಹಾಕಾಕತ್ತೀನೋ ಅದಕ್ಕೆ ಇನ್ ಬರಬಾರ್ದು. ಏನ್ ಬರ್ಬೇಕು ಅದಕ್ಕೆ? ಇನ್ ಬಿಟ್ರೆ ಯಾವ್ದೈತಲ್ಲಿ? ಇದಕ್ಕೆ ನೆನ್ಪಿಟ್ಕೊಳ್ಳಿ, ಆಟ್ ಬರ್ತದೆ. ಇನ್ ದ ನೈಟ್ ರಾಂಗ್, ಆಟ್ ನೈಟ್. ಇನ್ ದ ಮಿಡ್ ನೈಟ್ ರಾಂಗ್, ಆಟ್ ಮಿಡ್ ನೈಟ್. ಕೆಲವೊಂದು ಭಾಗಗಳಿಗೆ ಏನು ಯೂಸ್ ಮಾಡ್ರಿ ನೀವು? ಕೆಲವೊಂದು ಭಾಗಗಳಿಗೆ ಆ ಭಾಗಗಳು ನಿಮ್ ಕಣ್ಮುಂದದಾವ. ಲೇಡೀಸ್, ಮಿಡ್ ನೈಟ್ ಎಷ್ಟು ಸಮಯ ಇರುತ್ತೆ? 12 o'clock ಚಾಲು ಆಗಿ ಅಜ್ಮಾಸ್ 5 o'clock, ಭಾಳ ಆಯ್ತು. 2 to 3 ತುಂಬಾ ಜಾಸ್ತಿ ಆಯ್ತು. 5-5, 6-6 ತಾಸು ಮೋಹಿನಿಗೆ ಅಡ್ಡಾಡಿಸಿದ್ರೆ ಜನ ಸತ್ತ ಹೋಗ್ತಾರ. 60 ಸೆಕೆಂಡ್ಗಳು ಅಷ್ಟ ಮಿಡ್ ನೈಟ್. ಅದು ಮೋಹಿನಿ ಹಿಂಗ್ ಕ್ಯಾಂಡಲ್ ಹಿಡ್ಕೊಂಡು ಬಂದ ಹಿಂಗ್ ಹೋಗ್ಬಿಡ್ತಾಳೆ, ಮುಗೀತು. ಆ ಟೈಮ್ನಾಗ ಅವಳಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಬಾಯ್ಸ್, 60 ಸೆಕೆಂಡ್ ಆದ್ಮ್ಯಾಗ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಆ ಸಮಯಕ್ಕೆ ಏನಂತಾರೆ? ಏನಂತಾರೆ? ವಿ ಅವರ್ಸ್ ಅಂತಾರೆ. ಗೊತ್ತಾಯ್ತಾ? ವಿ ಅವರ್ಸಿಗೆ ಇನ್ನೋ ಆಕ್ಟ್. ಡಾನಿಗೆ ಏನ್ರಿ? ಡಸ್ಕಿಗೇನ್ರಿ? ನೂನಿಗೇನ್ರಿ? ನೀವು ಬರೀ 3 ಭಾಗಗಳು ಅಂದ್ರಿ. ಇಲ್ಲಿ ನೋಡ್ರಿ ಎಷ್ಟದಾವು? 1 2 3 4 5 6 7 8 ಭಾಗಗಳದಾವ. ಇಷ್ಟು ಭಾಗಗಳದಾವ. ಆಯ್ತಾ? ಇದು ಕ್ಲಿಯರ್ ಆತ? ಏನು ಇನ್ನೂ ಏನಾದ್ರು ಡೌಟ್ ಐತದ್ರಾಗ? ಇಲ್ಲಿ ನೋಡ್ರಿ, ಕ್ಲಿಯರ್ ಆಯ್ತಾ? ಇದೆ, ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬಾಯ್ಸ್ ಬರಿಬೇಡ್ರಿ, ಡೆಫಿನೇಷನ್ ಬರೆಸ್ತೀನಿ, ಆಮೇಗಿದ್ ಬರ್ಕೊಡ್ರಂತ ಕೂಲಾಗಿ. ಅರ್ಥ ಮಾಡಿಕೊಂಡು ಬರೆಯೋದರಲ್ಲಿ ಇರುವ ಮಜಾನೇ ಬೇರೆ. ಕಾಲೇಜ್ನಾಗ ನೀವು ಮಾಡಿದಿರಿ, ಬಿಟ್ಟು ಬಿಡ್ರಿ. ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಏನೈತಿ ನೋಡೋಬಿಡು, ಬಿಡುದ್ ಬೇಡ ಅಂತೇಳಿ. ಆಯ್ತಾ? ತಡ್ರಿ, ಇದು ಮಾಡೋಣ. 1 ಸೆಕೆಂಡ್. ಇಲ್ಲಪ್ಪ, ನೆಕ್ಸ್ಟ್ ಇನ್ನು ಎಷ್ಟದಾವ? ಇವು 5 ಅದಾವ. ಹೇಳ್ರಿ ನೋಡೋಣ. ಏನ್ರಿ ಇದು? ಆಕ್ಯುಪೇಷನ್. ಆಕ್ಯುಪೇಷನ್ ಅಂದ್ರೆ ಏನ್ರಪ್ಪ? ವೃತ್ತಿ. ಯಾವ್ಯಾವ ವೃತ್ತಿಗಳದಾವ ನಿಮ್ಗೆ? ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಟೀಚಿಂಗ್, ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಎಜುಕೇಶನ್ ಸೆಕ್ಟರ್. ಪ್ರತಿ ಒಂದಕ್ಕೂ ಇದೇ ಬರ್ಬೇಕು. ಯಾವುದು? ಬೇರೆದ್ ಬರಬಾರ್ದು. ಆಮೇಗ್ರಿ ನೆಕ್ಸ್ಟ್ ಭಾವನೆಗಳು, ಫೀಲಿಂಗ್ಸ್, ಪರಿಸ್ಥಿತಿಗಳು, ಕಂಡೀಷನ್ಸ್, ಅಥವಾ ಇದಕ್ಕೆ ಇದೇ ಬರಬೇಕು. I am standing dash the shade of the tree ಅಂತ ಕೊಟ್ಟಾನ. SDA ಪರೀಕ್ಷೆಯಲ್ಲಿ ಕೇಳ್ಯಾನ. ನಾನು ಮರದ ನೆರಳಲ್ಲಿ ನಿಂತಿದ್ದೇನೆ. ಅಂಡರು ಕೊಟ್ಟಾನೆ, ಇನ್ನೂ ಕೊಟ್ಟಾನೆ. ನಿಮ್ಮ ಆನ್ಸರ್ ಹೇಳ್ರಿ. ನೋಡಿದ ತಕ್ಷಣ ಅಂಡರ್ ಎಳಿತಿತ್ತು ಮನಸ್ಸು. ಅಂಡರ್ ದ ಶೇಡ್ ಆಫ್ ದ ಟ್ರೀ ರಾಂಗ್. ಶೇಡ್ ಅನ್ನೋದು ಏನದು? ಕಂಡೀಷನ್, ನೆರಳು, ಅಥವಾ ಅದನ್ನ ಸಿಚುವೇಶನ್. ಇಲ್ಲ ಸರ್, ನೆರಳನ್ನ ನಾವು ಮುಟ್ಟಕ್ಕಾಗುದಿಲ್ಲ, ಅನುಭವಿಸ್ತೀವಿ. ಏನಾಗುತ್ತದು? ಫೀಲಿಂಗ್ಸ್. ಆರ್ ಯು ಗೆಟಿಂಗ್ ಮೈ ಡಿಯರ್ ಫ್ರೆಂಡ್ಸ್? ಇವುಗಳಿಗೆ
ಎಲ್ಲಾದರೂ ವಾಕ್ಯದಲ್ಲಿ ಕೊಟ್ಟರೆ ನಿಮ್ಮ ಉತ್ತರ ಏನಾಗಿರ್ಬೇಕು? ಇನ್ನಾಗಿರ್ಬೇಕು. ಆಯ್ತಾ? ತಡೀರಿ, ಅದು ಇನ್ನೂ ಅದಾವು. ಈ ಕಡೆ ಮುಗಿಸ್ತೀನಿ ಈಗ. ನೆಕ್ಸ್ಟ್ ಇನ್ನು ಎಷ್ಟು ಅದಾವು? ಬಣ್ಣಗಳಿಗೆ ಏನಂತೀರಾ? COLORS ಕರೆಕ್ಟ್, COLOURS ಕರೆಕ್ಟ್. ಆಕಾರಗಳು, ಶೇಪ್ಸ್. ಅಳತೆಗಳು ಏನ್ರಿ? ಸೈಜ್. ಆಮೇಲೆ ಋತುಗಳು ಬೇಕಾದಿರ್ಲಿ. ಇಸುವಿಗಳು, ತಿಂಗಳುಗಳು, ವಾರಗಳು, ಇವಕ್ಕೆಲ್ಲದಕ್ಕೂ ಅದೇ ಬರುತ್ತೆ. ಯಾವುದು? ಇನ್ ಬರುತ್ತೆ. ಇದು ಮುಗಿಸ್ತೀನಿ ತಡ್ರಿ, ಕ್ಲಿಯರ್ ಆಗ್ಬಿಡ್ತದೆ ನಿಮ್ಗೆ ಎರಡು. ಇದಕ್ಕೆ ಆರೋ ಮಾರ್ಕ್ ಹಿಂಗೆ ಹಾಕ್ಕೊಡೋದು. ತಡ್ರಿ, ಇಲ್ಲಿ ನೋಡಿ, ಈ ಪದ ಎಲ್ಲಾದ್ರೂ ಬಂತಂತ ತಿಳ್ಕೊರಿ ಎಕ್ಸಾಮ್ನಾಗ. ಗುಡ್, ಹಿ ಈಸ್ ಗುಡ್ ಡ್ಯಾಶ್ ಕ್ರಿಕೆಟ್ ಅಟ್ ಕ್ರಿಕೆಟ್. ಗುಡ್ ಇನ್ ಕ್ರಿಕೆಟ್ ಅಲ್ಲ, ಗುಡ್. ನಿನ್ನೆ ಗೆದ್ದಿರಲ್ಲಪ್ಪ, ಬಹಳ ಖುಷಿ ಆಯ್ತು ಕಣ. ನಿನ್ನೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತ ಹೇಳಕತ್ತೀನಿ. ಈಗ ಚಾನ್ಸ್ ಐತೆ, ಆದ್ರೂ ರನ್ ರೇಟ್ ಜೋರಿದ್ರೆ ಬೇರೆ ಟೀಮ್ಗಿಂತ ಮ್ಯಾಕ್ ಬರ್ತೈತೆ. RCB ರನ್ ರೇಟ್ ಜೋರಾಗಿರ್ಬೇಕು. ಈಗ ಮುಂದೆ ಒಂದು 2-3 ಮ್ಯಾಚ್ ಮೊದಲ ಗೆಲ್ತಿದ್ರೆ ಚಾನ್ಸ್ ಭಾರಿ ಇತ್ತು. ಆದ್ರೂ ನೋಡೋಣ, ಎಲ್ಲ ಭಗವಂತನ ಕೈಯಾಗ ಐತಿ, ಏನ್ ಬೇಕಾದ್ರೂ ಮಾಡಬಹುದು. ತಡಿ, ಇವ್ರು ಯಾಕೆ ನೆನಪು ಬಂದಂದ್ರೆ ಈ ಕ್ರಿಕೆಟ್ ಅಂತ ತಕ್ಷಣ ನಂಗೆ ನೆನಪು ಬರ್ತಿರ್ತದೆ ನಮ್ಮ ಟೀಮ್. ತಡೀರಿ, ಗುಡ್ ಅಂತ ಕೊಟ್ರೆ ಮುಂದೆ ಡ್ಯಾಶ್ ಕೊಟ್ರೆ ನಿಮ್ಮ ಆನ್ಸರ್ ಅದೇ ಇರ್ಬೇಕು. ಇದು ನೋಡಿ, ಎಕ್ಸ್ಕ್ಲಮೇಟರಿ ವರ್ಡ್ಸ್, ಆಶ್ಚರ್ಯ ಸೂಚಕಗಳು ಯಾವ್ಯಾವ ಅದಾವೆ? ಶಾಕ್ಡ್ ಆಟ್, ಅಲಾರ್ಮ್ಡ್ ಆಟ್, ಅಸ್ಟಾನಿಶ್ಡ್ ಆಟ್, ಸರ್ಪ್ರೈಸ್ಡ್ ಆಟ್. ಆ ಪದಗಳ ಜೊತೆಗೆ ಇದೇ ಬರಬೇಕು. ಆಮೇಲೆ ಕಾಸ್ಟ್ ಅಂಡ್ ರೇಟ್ ಬಗ್ಗೆ ಹೇಳೋದಕ್ಕೆ ಅದೇ ಬರೋದು. ಕಾಸ್ಟ್ ಮತ್ತು ರೇಟ್ 2, 4, 6, 7 ಅದು ಯಾವುದಕ್ಕೆ? ಆಕ್ಟಿಗೆ. ಇದಕ್ಕೆ ಎಷ್ಟು ಬರ್ಕೊಂಡಿದ್ದೀರಾ ನೀವು? 9. ಸಮ್ ಪಾರ್ಟ್ಸ್ ಆಫ್ ದ ಡೇನು ಬರ್ಕೊಂಡಿದ್ದೀರಾ ಅಲ್ಲಿ. ಓಕೆ. ಆಮೇಲೆ ವೇಗದ ಅಳತೆ, ಮೆಜರ್ಮೆಂಟ್ ಆಫ್ ಸ್ಪೀಡ್, ಅದೇ ಬರ್ಬೇಕು. ಯಾವುದು? ಅಟ್ಟೆ ಬರ್ಬೇಕು. ಇವೆರಡು ರೂಲ್ಸ್ ಬರ್ಕೊಂಡು ನಾನು ಎಕ್ಸಾಂಪಲ್ಸ್ ನಿಮಗೆ ಕೊಟ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ನೀವೇ ಮಾಡಬೇಕೀಗ. ಆದರೆ ಪ್ರಿಪೋಸಿಷನ್ಗೆ ಡೆಫಿನೇಷನ್ ಏನು ಬರೆಯೋರು ನೀವು? ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್? ಇದು ವಾಕ್ಯದಲ್ಲಿ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಇರ್ತವೆ. ಈ 3 ಪದಗಳ ನಡುವಿನ ಸಂಬಂಧ ತಿಳಿಸ್ತವೆ. ಇವು ಏನ್ ತಿಳಿಸ್ತವೆ? ಬರ್ಕೊಳ್ಳಿ. ಪ್ರಿಪೋಸಿಷನ್ ಅಂತ ಹಾಕೊಳ್ಳಿ, ಹೆಡಿಂಗ್ ಪ್ರಿಪೋಸಿಷನ್ ಅಂತ ಹಾಕೊಳ್ಳಿ. ಅದಕ್ಕೆ ಇಟ್ ಈಸ್ ಎ ವರ್ಡ್, it is a word which, it is a word which shows the relationship, RELATION
SHIP. It is a word which shows the relationship between the subject, verb, and object. Subject, verb and object in a sentence. Subject, verb and object in a sentence. Subject, verb and object in a sentence. ಈ ಮೂರು ಪದಗಳ ಸಂಬಂಧ ತಿಳಿಸೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಪ್ರಿಪೋಸಿಷನ್. ಆಯ್ತಾ? ಅಲ್ಲಿ ಹೆಡಿಂಗ್ ಬರ್ಕೊಳ್ಳಿ. ಈಗ ನೆಕ್ಸ್ಟ್, ಎಲ್ಲದಕ್ಕೂ ಈ ತರ ರೂಲ್ಸ್ ಇಲ್ಲ, ಕೆಲವೊಂದಕ್ಕೆ ಅದಾವೆ, ಅದರಿಂದನೇ ಎಕ್ಸಾಂಪಲ್ ಕೇಳೋದು. some important prepositions. Some important prepositions. Some important prepositions. Some important prepositions. Some important. ಇವುಗಳನ್ನ ನಾ ಹೇಗೆ ಬರ್ದಿದ್ದೀನೋ ಅದೇ ಥರ ಬರ್ಕೊಳ್ಳಿ. ಇವಾಗ ಸಿಂಪಲ್ ಆಗಿ ಕ್ಲೀನಾಗಿ ಬರ್ಕೊಳ್ಳಿ. ನಾ ಎಕ್ಸಾಂಪಲ್ಸ್ ಬರೆಸ್ತೀನಿ ಈಗ. ಯಾಕಂದ್ರೆ ಅಫೆಕ್ಷನ್ ಕೂಡ ಫೀಲಿಂಗ್ಸಿಗೆ ಸಂಬಂಧ, ಆದರೆ ಸ್ಪೆಷಲ್ ವರ್ಡ್ ಅದು. ಅಫೆಕ್ಷನ್ ಅಂದ್ರೆ ಇದು ಅಟ್ರಾಕ್ಷನ್. ಅಟ್ರಾಕ್ಷನ್ ಇನ್ನೊಬ್ರಿಗೆ, ಅದಕ್ಕೆ ಇನ್ ಬರಲ್ವಂತೆ. ಫಾರ್. ನಾವೇನ್ ಮಾಡೋಣ, ಒಂದೊಂದೇ ಕರೆಕ್ಟಾಗಿ ತಿಳ್ಕೊಂಬಿಡೋಣ, ಬಿಡುದ್ ಬೇಡ. ಇವು ಬಿಟ್ರೆ ಬೇರೆ ಈಸಿ ಅದಾವ. ಅಪ್ ಅಂತೇಳಿ ಕೊಡೋದಿಲ್ಲ, ಕೊಡ್ತಾನ? ಆ ನವ ಜೋಡಿ ಬೆಟ್ಟದ ಮೇಲೆ ಹೋಯಿತು ಅಂತ ಕೊಡ್ತಾನ ಎಕ್ಸಾಮ್ನಾಗ? ದ ಕಪಲ್ ವೆಂಟ್ ಡ್ಯಾಶ್ ದ ಹಿಲ್ ಅಂತ ಕೊಡ್ತಾನ? ಸಣ್ಣ ಪಾಪು ಹೇಳುತ್ತೆ, ಅಂಕಲ್ ಅಪ್ ಬರ್ಕೊಳ್ರಿ ಅಂತೇಳಿ. ಇಲ್ಲ, ಅಪ್ ಇಲ್ಲಂದ್ರೆ ಆನ್ ಮ್ಯಾಚ್ ಹಾಕೈತದ, ಆನ್ ಪೊಸಿಷನ್ ಅಂತವ್ ಕೇಳಲ್ಲ.